ಹೊರಗಡೆ ಒಂದೇ ಸಮ ಮಳೆ ಜಿ. ನನ್ ಬಟ್ಟೆ ಪೂರ್ತಿಯಾಗಿ ಒದ್ದೆ ಆಗೋಗಿದೆ. ನನಗಂತೂ ತುಂಬಾ ಚಳಿ 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 ಆಗ್ತಿದೆ. ನಿಮ್ದು ಮನೇಲಿ ನನಗ್ ಸ್ವಲ್ಪ ಶೆಲ್ಟರ್ ಕೊಡ್ತೀರಾ ಜಿ? ಕೊಡ್ತೀನಿ ಜಿ, ಕೊಡ್ತೀನಿ. ಛೀ, ಕಳ್ಳ. ಏನ್ ಜಿ ಕೆಳಗೆ ಮೇಲೆ ನೋಡ್ತೀರಾ? ನೀನು ಒದ್ದೆ ಆಗಿರೋದು ಕಾಣಿಸ್ತಾ ಇದೆ, ನೀನು ನಡುಗ್ತಾ ಇರೋದು ಕಾಣಿಸ್ತಾ ಇದೆ, ಆದ್ರೆ ಹೊರಗಡೆ ಮಳೆನೇ ಕಾಣಿಸ್ತಾ ಇಲ್ವೇ? ಅಷ್ಟಕ್ಕೂ ಮಳೆನೇ ಬರ್ತಾ ಇಲ್ವಲ್ಲ? ಪಕ್ಕದ ಬೀದಿವರೆಗೂ ಮಳೆ ಬಂತು ಜಿ. ಇಲ್ಲಿವರೆಗೂ ಜೋರಾಗಿ ಓಡ್ ಬರೋ ಅಷ್ಟರಲ್ಲಿ ಅಲ್ಲಿ ಹೊರಗಡೆ ಮಳೆ ನಿಂತೋಯ್ತು. ನಾನ್ ಒದ್ದೆ ಆಗಿದ್ದು ಒಣಗೋಯ್ತು ಜಿ. ಆಹಾ, ಎಂತ ಸ್ಮೆಲ್ಲು! ಮಲ್ಲಿಗೆ ಹೂವಿನ ಸ್ಮೆಲ್ಲು. ಮಲ್ಲಿಗೆ ಹೂವಿನ ತೋಟ ಇದ್ದಂಗಿದ್ದಾಳೆ ಜಿ. ಇದು ಅತ್ತರ್ ಜಿ, ನನ್ ಬಾಬಾ ನನಗೋಸ್ಕರ ಸ್ಪೆಷಲ್ ಆಗಿ ತರಿಸಿರೋದು. ಆಪ್ಕಾ ನಾಮ್ ಕ್ಯಾ ಹೈ? ಹೆಸರು ಹೆಸರು? ಮೇರಾ ನಾಮ್ ನವನೀತ್ ಕೌರ್ ಜಿ. ನವ ನೀತ ಕೌರ ಕೌರ? ಹಾ, ಕೌರ ನಹಿ, ಕೌರ್ ಕೌರ್. ಹಾ, ಅದೇ ಅದೇ ಕೌರ್ ಕೌರು. ಬಾ ಬಾ ಬಾ, ಅಂದರ್ ಚಲೋ. ನೀನ್ ತುಂಬಾ ತುಂಟ ಅನ್ಸತ್ತೆ. ಎಲ್ಲಿಗ್ ಬರೋಕ್ ಹೇಳ್ತೀರಾ? ಒಳಗಡೆ ಬನ್ನಿ ಅಂದೆ, ಅಂದರ್ ಆಯಿಯೇ. ಹಾ, ಬನ್ನಿ. ನಾನ್ ಒದ್ದೆ ಆಗಿರೋದಕ್ಕೆ ಚಳಿ ಬಂತು. ನಿಮ್ಗೆ ಯಾಕೆ ಚಳಿ ಬಂತು? ನಿನ್ನ ನೋಡಿ ನನಗೂ ಚಳಿ ಆಗ್ತಾ ಇದೆ. ಚಿಕ್ಕಳ್ಳ. ಕೌರ, ಕ್ಯಾ ಜಿ? ತಗೋ ಇದನ್ನ. ನೀನ್ ಚಳಿ ಅಂತಿದೆ ಅಲ್ವಾ, ಹಿಡ್ಕೋ ಇದನ್ನ. ಈ ಎಣ್ಣೆ ಕುಡಿ, ಚಳಿ ಎಲ್ಲ ಹೊರಟೋಗುತ್ತೆ. ಎಣ್ಣೆ ವಾಸನೆ ಹುಚ್ಚಿಡಿಸ್ತಾ ಇದೆ. ಹಾಕ್ಬಿಡ್ಲಾ? ಬೇಡ ಬಿಡು, ಮ್ಯಾಟ್ರು ಉಲ್ಟಾಗೋಗುತ್ತೆ. ತಪ್ಪು ತಪ್ಪು ಜಿ. ತಪ್ಪು ನಹಿ, ಉಪ್ಪು ನಹಿ, ಪಿಯೋ ಪಿಯೋ ಜಿ. ಈ ಎಣ್ಣೆ ನನಗ್ ಸ್ವಲ್ಪನೂ ಅಭ್ಯಾಸ ಇಲ್ಲ. ಇದ್ರ ವಾಸನೆ ತಗೊಂಡ್ರೆ ನನಗ್ ವಾಂತಿ ಬರುತ್ತೆ. ಹೌದಾ? ಇಲ್ಲ ನೋಡು, ಆ ರೂಮ್ ಒಳಗಡೆ ಹೋಗು. ಅಯ್ಯೋ, ರೂಮ್ ಒಳಗ? ಬಹುತ್ ಮುಷ್ಕಿಲ್ ಆಯೆ. ಅದು ನನ್ನ ಮಗಳು ರೂಮು ಕೌರು. ಇಲ್ಲ ನೋಡು, ನೀನ್ ಒರ್ಸ್ಕೊಳ್ಳೋದಿಕ್ಕೆ ಟವಲು, ಬದಲಾಯಿಸ್ಕೊಳ್ಳೋದಿಕ್ ಬಟ್ಟೆ ಎಲ್ಲ ಇದೆ. ಜಾವೋ ಜಾವೋ. ನಿಮ್ದು ಬಹುತ್ ಬಡಾ ಇದೆ ಜಿ. ಅದೇ ಮನ್ಸು ಜಿ. ಹೌದೌದು, ನಂದು ಯಾವಾಗ್ಲೂ ದೊಡ್ಡದೆ. ಹಾ, ಮನ್ಸು. ಹೋಗು, ಜಾವೋ ಜಾವೋ. ನಿಮ್ಗೆ ಬಹುತ್ ಶುಕ್ರಿಯಾ. ಶುಕ್ರಿಯಾ ಶುಕ್ರಿಯಾ. जी शुक्रिया, बहुत शुक्रिया. शुक्रिया शुक्रिया. ಇವತ್ ನನ್ಗೆ ಎಂತ ಲಕ್ ಹೊಡೆದಿದೆ. ಕೌರು, ನನ್ನ ಅರೇಬಿ ಕುದ್ರೆ. ಬರ್ತೀನಿ ಬರ್ತೀನಿ ಇರು. ಬರ್ತಿದ್ದೀನಿ ಬರ್ತಿದ್ದೀನಿ. ನೀನ್ ಬರ್ತೀಯ ಅಂತ ಗುಳ್ಳೆನರಿ ತರ ನೋಡ್ತೀಯ ಅಂತ ನನಗೆ ಗೊತ್ತು ಕಣ. ಆಹಾ, ಏನಂದ, ಏನ್ ಚಂದ. ಚಿಕ್ಕಪ್ಪ, ನೀನ್ ಹೋಗಿ ಪವರ್ ಆಫ್ ಮಾಡು. ಸರಿ.
ಕರೆಂಟ್ ಚಲೆ ಗೈ ಜಿ. ನನ್ ಲಕ್ಗೆ ಕರೆಂಟೇ ಹೋಯ್ತು ಅನ್ಸುತ್ತೆ. ಚೋರ್ ಚೋರ್ ಕೌರು ಚೋರ್ ಕೌರು ಚೋರ್ ಕೌರು ಚೋರ್ ಕೌರು ಕೌರು ಚೋರ್. ಕೌರು. ಚೋರ್ ಕೌರು ಚೋರ್. ಕೌರು ಕೌರು ಕೌರು. ನಾನು ಓನರು 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 ಓನರು. ಹೌ. ಬಿಡಲ್ಲ ನಿನ್ನ, ಚೋಡ್ ಚೋಡ್ ಬಿಡಲ್ಲ. ಚೋಡು ಜಿ. ನಿನ್ನ ಚೋಡೋದೇ ಅಲ್ಲ, ಪೂರ್ತಿ ಜೊತೆಗಿರೋದೆ. ಅಯ್ಯೋ ನನ್ ನನ್ ಬಿಡಿ ಜಿ. 25 ವರ್ಷ ಆದ್ಮೇಲೆ ಹಳೆ ಚಲಪತಿನ ನಿದ್ರೆಯಿಂದ ಎಬ್ಸಿದ್ಯಾ. ಇವತ್ತು ಅಷ್ಟೇ ಕಣೆ ಕೌರು. ನಾನು ಅಂತವಳಲ್ಲ ಜಿ. ಚೋಡು ಜಿ. ಕೌರು ನನ್ನ ಅಯ್ಯೋ ಮುದ್ದು ಕೌರು. ಬೇಡ ಜಿ. ನೀನ್ ಬಿಡಲ್ಲ. ನಕ್ಕೋ. ಜಿ ಬೇಡ ಜಿ ಬೇಡ. ನಕ್ಕೋ 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 ಜಿ. ಅಯ್ಯೋ ನಕ್ಕೋ ಜಿ. ನಕ್ಕೋ ನಕ್ಕೋ. ನಿಂದು ಬಹುತ್ ದುಶ್ಮನಿ ಇದೆ. ಚೋಡೋ ಜಿ. ನಕ್ಕೋ. ಅಯ್ಯೋ ಚೋಡೋ ಜಿ. ಹೋಗು, ಹೋಗಿ ಲೈಟ್ ಆನ್ ಮಾಡು. ಹೋಗಿ ಮಾವ, ಹೋಗಿ. ಚೋಡೋ ಜಿ. ಅಯ್ಯೋಯ್ಯೋ ಅಯ್ಯೋ ನಂದು ಜೀವನ ಅನ್ಯಾಯ ಆಗೋಯ್ತು ಜಿ. ಈ ಅನ್ಯಾಯ ಯಾರಿಗೆ ಹೇಳಿ? ನಂದು ಜೀವನ ಅನ್ಯಾಯ ಆಗೋಯ್ತು ಜಿ. ನೀನು ನನ್ನನ್ನು ಹಾಳು ಮಾಡಿದ್ಯಾ ಇಲ್ಲ ನಾನ್ ನಿನ್ನನ್ನು ಹಾಳು ಮಾಡ್ದನಾ? ಕ್ಯಾ ಬೋಲಾ ಕ್ಯಾ ಬೋಲಾ ಕ್ಯಾ ಬೋಲಾ? ಅಯ್ಯಯ್ಯೋ ಹೇ ಭಗವಾನ್, ನಾನ್ ನಿನ್ನ ಹಾಳು ಮಾಡ್ದೆ ಅಂತೀಯಾ? ಅಯ್ಯೋ ಕೌರು ಕೌರು ಕೌರು, ಅಳ್ಬೇಡ ಅಳ್ಬೇಡ. ಇಲ್ಲಿ ನೋಡು, ಏನು ನಡೆದಿಲ್ಲ ಅಲ್ಲ ಅಷ್ಟೇ. ಏನು ನಡೆದಿಲ್ಲ ಅಂದ್ರೆ ನನ್ ಕೂದ್ಲು ಯಾಕೆ ಹರಡಿದೆ? ನನ್ ಬೊಟ್ಟು ಯಾಕೆ ಕಳ್ಸಿದೆ? ನನ್ ಬೊಟ್ಟು ನಿನ್ ಮುಖದ ಮೇಲೆ ಯಾಕೆ ಅಂಟಿದೆ? ನಿಮ್ದು ನನ್ನ ನಾಶ ಮಾಡ್ತು. ನಂದು ಈಗ್ಲೇ ಹೋಗಿ ನನ್ ಗಂಡ ಗಬ್ಬರ್ ಸಿಂಗ್ ನ ಕರ್ಕೊಂಡ್ ಬರುತ್ತೆ. ಅವ್ರು ನಿನ್ ತಲೆ ಕತ್ತರಿಸ್ತಾರೆ. ಬೇಡ 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 ಬೇಡ. ಇಲ್ಲಿ ನೋಡು, ನಡೀತೋ ನಡಿಲಿಲ್ವೋ ಏನೋ ಆಗಿದ್ದಾಗೋಯ್ತು. ಇಲ್ಲಿ ನೋಡು, ನಾನು ಮರ್ತೋಗ್ತೀನಿ, ನೀನು ಮರ್ತೋಗ್ಬಿಡು. ನೋಡು, ನೀನ್ ಬೇಕು ಅಂದ್ರೆ ದುಡ್ಡು ದುಡ್ಡು ಕೊಡ್ತೀನಿ. ಬದ್ಮಾಶ್ ಬದ್ಮಾಶ್, ನನ್ಗೆ ದುಡ್ಡು ಕೊಡ್ತೀಯಾ? ನಾನ್ ಹೇಗ್ ಕಾಣಿಸ್ತಿದ್ದೀನಿ? ನಾನು ಪತಿವ್ರತೆ ಹೇ. ಈಗ್ಲೇ ಹೋಗಿ ಸುತ್ತಮುತ್ತ ಇರೋರ್ನೆಲ್ಲ ಕರಿತೀನಿ. ಹಾ ಬೇಡ ಕೌರ್ ಕೌರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀನ್ ಹಂಗ್ ಮಾಡಿದ್ರೆ ನನ್ ಜೀವನ ಪಂಚರ್ ಆಗೋಗುತ್ತೆ. ನನ್ ಹೆಂಡತಿ ನನ್ ಪ್ರಾಣ ತೆಗಿತಾಳೆ. ಬೇಡ ಬೇಡ ಕೌರು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಈ ಪ್ರತಿವ್ರತೆನ ನೀನು ರೇಪ್ ಮಾಡ್ತೀಯಾ? ದುಡ್ಡು ಕೊಡ್ತೀನಿ ಅಂತೀಯಾ? ಇವಾಗ ನಾನ್ ಮಾತ್ರ ಹೇಳ್ಬಾರ್ದು ಅಂತೀಯಾ? ಈಗ ಮಾಡ್ತೀನಿ ನಿಂಗೆ. ಕೌರು 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 ಕೌರು, ಬೇಡ ಕೌರು. ಗಬ್ಬರ್ ಸಿಂಗ್. ಏನಿಷ್ಟು ಜೋರಾಗಿ ಕಿರ್ಚುದ್ಲಲ್ಲ, ಅಂದ್ರೆ ಅಷ್ಟು ಜೋರಾಗಿ ಹೊಡ್ಬಿಟ್ ನಾನು. ಇವಳನ್ನ ಹಾಳು ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಾಡ್ರು ಮಾತ್ರ ಮಾಡ್ಬಿಟ್ಟೆ.
ಅಬ್ಬಾ ಓ. ಇವರೆಲ್ಲ ಯಾವಾಗ ಬರ್ತಾರೋ ಏನೋ. ಈ ಕುಡುಕ್ ನನ್ ಮಗನ್ ನೋಡಿದ್ರೆ ಗುಂಡಿ ತೆಗಿತಾ ಇದ್ದೇನೆ ಅಂದ್ರೆ ನಾನು ಹೂತಾಕ್ಬಿಡ್ತಾನ ಹಿಂಗೆ. ಬದುಕಿರೋರ ಜೊತೆ ಗುದ್ದಾಡೋದಂತೂ ತುಂಬಾ ಈಸಿ. ಆದ್ರೆ ಇಲ್ಲಿ ನೋಡಿ, ಹಿಂಗ್ ಸತ್ತಿರೋರ್ಗೋಸ್ಕರ ಗುಂಡಿ ತೆಗಿಯೋದು ತುಂಬಾ ಕಷ್ಟ ಕಣಪ್ಪ. ಅಯ್ಯೋ ಸೊಂಟ ಹೋಯ್ತಲ್ಲಪ್ಪ ದೇವ್ರೆ. ಏನೇ ಕವ್ರು, ನನ್ನ ಪಾಡಿಗೆ ನಾನು ಒಬ್ನೇ ಕುಡಿತಾ ಕೂತಿದ್ರೆ ಒದ್ದೆ ಆಗಿದ್ದೀನಿ ಅಂತ ಬಂದೆ, ನೀನ್ ಸತ್ತೆ. ಈಗ ನೋಡು ನಾನು ಹೆಂಗ್ ಸಾಯ್ತಾ ಇದ್ದೀನಿ. ಇಲ್ಲಿ ನೋಡು, ನೀನ್ ಸಾವು ನಿನ್ ಜನ್ಮಕ್ಕಿಷ್ಟು, ನಾನ್ ಸಾಯ್ಬೇಕಾಗ್ ಬಂತಲ್ಲೇ. ಎಂತ ಕಷ್ಟ ಬಂದ್ಬಿಡ್ತಪ್ಪ. ಇಲ್ಲಿ ನೋಡು, ನಿನ್ನ ನೋಡಿ 25 ವರ್ಷದ ಹಿಂದೆ ಇದ್ದ ಚಲಪತಿ ನಿದ್ರೆಯಿಂದ ಇದ್ದ. ಇವಾಗ ನೋಡು, ನೀನ್ ನಿದ್ದೆ ಮಾಡ್ತಿದ್ಯಾ. ಅಲ್ಲಿ ನಾನು ರೊಚ್ಚಿಗೆ ಇದ್ದೆ, ನೀನ್ ಸತ್ತೋದೆ. ಹೌದು, ಆ ಬಂಡೆಗೆ ಈ ಗುಂಡಿ ಸರಿ ಹೋಗುತ್ತಾ? ಸರಿ ಮಾಡ್ತೀನಿ, ಇಲ್ಲ ತುಳ್ದು ಹಾಕ್ತೀನಿ. ಅಮ್ಮ, ಅಪ್ಪ, ಅಮ್ಮ. ಹಲೋ ಮಾವ, ಬರೋದ ಇವಾಗ? ಬೇಗ ಬಂದ್ಬಿಡಿ. ಸರಿ. ಅದ್ಯಾ ಬನ್ನಿ ಹೋಗೋಣ. ಎಷ್ಟು ಭಾರ ಇದೆಯಲ್ಲೇ ಕವ್ರು. ಅಪ್ಪ, ಅರ್ಜೆಂಟಾಗಿ ಇವಳನ್ನು ಹೂತಾಕಿ ಎಸ್ಕೇಪ್ ಆಗ್ಬೇಕು.
ಆಗ್ತಾ ಇಲ್ಲ, ಸೊಂಟ ಬಿದ್ದೋಯ್ತು. ಅಮ್ಮ, ಪೊಲೀಸ್ನವರ. ಅಮ್ಮ, ಅಪ್ಪ ಅಮ್ಮ, ಮಾವ ಅಪ್ಪ ಮಾವ ಅವ್ವ. ಅಪ್ಪ ಮಾವ ಲೇ, ನೀವು ಬರೋ ಸ್ವಲ್ಪ ಲೇಟ್ ಆಗಿದ್ರೆ ಹೂತಾಗ್ಬಿಡ್ತಿದ್ದೆ ಕಣೋ. ಆ ಕುಡುಕ್ ನನ್ನ ಮಗ ಒಟ್ಟು ನಾನು ಸರಿಯಾದ ಟೈಮಿಗೆ ಬಂದು ಕಾಪಾಡಿದ್ರಿ. ಅಯ್ಯೋ, ಏಯ್, ಸ್ವಲ್ಪ ನೀರು ಕೊಡ್ರಪ್ಪ. ರಾಜಿ, ಮಾವ ನೀರು. ತಗೊಳ್ಳಿ ವಾಟರ್. ಥ್ಯಾಂಕ್ಸ್ ಅಮ್ಮ. ಮೆತ್ತಗಪ್ಪ. ಅಮ್ಮ, ದೇವ್ರ ದಯೆಯಿಂದ ವೆಂಕಟ್ರಾವ್ ಮಾವ ಮಾಡಿದ ಧೈರ್ಯದಿಂದ ನಮ್ ಪ್ಲಾನ್ ಸಕ್ಸಸ್ ಆಯ್ತು. ನಂದೇನಿದಮ್ಮ, ಎಲ್ಲ ನವನೀತ್ ಕೋರ್ ದಯೆ. ಅಪ್ಪ, ನವನೀತ್ ಕೌರ್ ಹೇಗೋ ಸತ್ ಹೋಗಿದ್ದಾಳಲ್ವಾ? ಏನ್ ಸರ್ ನೀವ್ ಹೇಳ್ತಿರೋದು? ರಾಜಲಕ್ಷ್ಮಿ ನೆಕ್ಲೆಸ್ ತಗೊಂಡ್ ಹೋದ್ಲಾ? ನನಗ್ ನಂಬಕ್ಕೆ ಆಗ್ತಿಲ್ಲ ಸರ್. ನನಗೂ ನಂಬಕ್ಕಾಗ್ತಿಲ್ಲ, ಆದ್ರೆ ತಗೊಂಡ್ಲು ಅಲ್ವಾ, ನಂಬಲೇಬೇಕು. ಅದೇನ್ ಸರ್ ಹಾಗೆ ಹೇಳ್ತಿದ್ದೀರಾ? ರಾಜಲಕ್ಷ್ಮಿ ದುಡ್ಡು ಒಡವೆಗೆ ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿ ಅಲ್ಲ. ಪ್ರೀತಿ ಸಂಬಂಧ ಇದಕ್ಕೆ ಬೆಲೆ ಕೊಡೋಂತ ವ್ಯಕ್ತಿ ಅಂತ ಅವಾಗವಾಗ ಹೇಳ್ತಿರ್ತೀರಾ. ಅವಳ ಬಗ್ಗೆ ಗೊತ್ತು, ಅದಕ್ಕೆ ಹಾಗೆ ಹೇಳ್ದೆ. ಆದ್ರೆ ಹೀಗ್ಯಾಕಾಯ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನೀವಿನ್ನೂ ರಾಜಲಕ್ಷ್ಮಿನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗೇನಿಲ್ಲ ಅಸ್ಮಿತಾ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸರ್, ಹೆಣ್ಮಕ್ಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಸುಮ್ನೆ ಹೇಳ್ತಾರಾ? ನಾವ್ ಹುಡುಗಿರು ಹೀಗೆ ಸರ್, ಎಲ್ಲ ಅರ್ಥ ಆದಾಗೆ ಇರ್ತಾರೆ, ಆದ್ರೆ ಏನೂ ಅರ್ಥ ಆಗದಿರೋ ತರ ಇರ್ತಾರೆ. ಇಲ್ ನೋಡಿ, ಇಂಥ ಟ್ವಿಸ್ಟ್ ಕೊಟ್ಟಾಗ್ಲೇ ಅರ್ಥ ಮಾಡ್ಕೋಬೇಕಾಗಿರೋದು. ಮೊದಲು ಅವಳನ್ನ ಅರ್ಥ ಮಾಡ್ಕೊಳ್ಳೋ ವಿಷಯ ಬಿಡು. ಅವಳು ತಗೊಂಡಿರೋ ನಿನ್ನ ನೆಕ್ಲೆಸ್ ಅನ್ನ ಹೇಗೆ ವಾಪಸ್ ತರಬೇಕು ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ, ನೆಕ್ಲೆಸ್ ಬಗ್ಗೆ ಯಾಕೆ ಸರ್ ಯೋಚನೆ ಮಾಡ್ತಿದ್ದೀರಾ? ಬಿಟ್ಬಿಡಿ. ಬಿಟ್ಬಿಡ್ಬೇಕಾ? ಅಷ್ಟು ಬೆಲೆ ಬಾಳೋ ಡೈಮಂಡ್ ನೆಕ್ಲೆಸ್ ಅನ್ನ ಬಿಟ್ಬಿಡ್ಬೇಕಾ? ಸರ್, ನಿಮ್ಗಿಂತ ನಿಮ್ ಪ್ರೀತಿಗಿಂತ ನಿಮ್ ಸಂತೋಷಕ್ಕಿಂತ ಬೆಲೆ ಬಾಳೋಂತದ ಅದು. ನಿಮ್ ಮುಂದೆ ಏನ್ ಸರ್ ಅದು? ಆಫ್ಟರ್ ಆಲ್ ಡೈಮಂಡ್ ನೆಕ್ಲೆಸ್, ಬಿಟ್ಬಿಡಿ. ಅಸ್ಮಿತಾ, ನೀನೇನ್ ಫೀಲ್ ಆಗ್ತಾ ಇಲ್ಲ ಅಲ್ವಾ? ಅಯ್ಯೋ ಸರ್, ನಾನ್ ಯಾಕೆ ಫೀಲ್ ಆಗ್ತೀನಿ? ರಾಜಲಕ್ಷ್ಮಿ ಬೇಜಾರ್ ಮಾಡ್ಕೋತಾಳೆ ಅಂತ ನೀವ್ ಫೀಲ್ ಮಾಡ್ಕೊಂಡು ನನ್ನ ಹತ್ರ ಬಂದ್ರಿ. ನಿಮಗ್ ಬೇಜಾರಾಗ್ಬಾರ್ದು ಅಂತ ತಾನೆ ನಾನು ನೆಕ್ಲೆಸ್ ಕೊಟ್ಟಿದ್ದು. ನಾವು ತಗೊಳ್ಳಲ್ಲ ಅಂತ ಅನ್ಕೊಂಡ್ವಿ, ಆದ್ರೆ ತಗೊಂಡ್ಲು. ಏನಾದ್ರೆ ಏನು, ಅವಳು ಹ್ಯಾಪಿ ಆಗಿದ್ದಾಳಲ್ವಾ? ಅವಳಿಂದ ನಿಮ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ವಾ? ಮುಗ್ದೋಯ್ತು, ನನ್ಗಷ್ಟೇ ಸಾಕು. ಇನ್ನ ನೆಕ್ಲೆಸ್ ಬಗ್ಗೆ ಮರ್ತ್ ಹೋಗ್ಬಿಡಿ ಸರ್. ಥ್ಯಾಂಕ್ ಯು ಅಸ್ಮಿತಾ, ಯು ಆರ್ ರಿಯಲಿ ವೆರಿ ಗ್ರೇಟ್. ಥ್ಯಾಂಕ್ಸ್ ಯಾಕೆ ಸರ್? ಗ್ರೇಟ್ ಯಾವ್ದ್ರಲ್ಲಿ ಸರ್? ಯಾಕೆ ಸರ್? ಇಲ್ಲ ಅಸ್ಮಿತಾ, ನಿನ್ನ ಪೊಸಿಷನಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನನ್ನ ನೆಕ್ಲೆಸ್ ನನಗೆ ತಂದ್ಕೊಡಿ ಅಂತ ಗಲಾಟೆ ಮಾಡಿ ದೊಡ್ಡ ರಾಧ ಅಂತ ಮಾಡಿರೋರು. ಆದ್ರೆ ನೀನ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡೆ ನೋಡು, ನಿಜವಾಗ್ಲೂ ನೀನ್ ಗ್ರೇಟ್.